ಬಿಜೆಪಿಗರ ವಿರುದ್ಧ ಕಿಡಿಕಾರದಂತಹ ಸಿಎಂ ಸಿದ್ದರಾಮಯ್ಯ ಮತಗಳ್ಳತನದಲ್ಲಿ ಬಿಜೆಪಿ ಅವರು ನಿಸ್ಸೀಮರಾಗಿದ್ರು. ಕಾಂಗ್ರೆಸ್ ಮತಗಳ್ಳತನದ ವಿರುದ್ಧವಾಗಿ ನಿರಂತರವಾಗಿ ಅಂದ್ರೆ ಕಾಂಗ್ರೆಸ್ ಪ್ರತಿ ಸಲನೂ ಕೂಡ ಮತಗಳ್ಳತನದ ಬಗ್ಗೆ ದ್ವೇಷವನ್ನ ಮತ್ತು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡು ಬಂದಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಬಿಜೆಪಿಗರ ವಿರುದ್ಧ ಕಿಡಿಕಾರದಂತಹ ಸಿಎಂ ಸಿದ್ದರಾಮಯ್ಯ ಮತಗಳ್ಳತನದಲ್ಲಿ ಬಿಜೆಪಿಯವರು ನಿಸ್ಸೀಮರು. ಕಾಂಗ್ರೆಸ್ ಗಳ್ಳತನದ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ವೋಟ್ ಚೋರಿ ವಿರುದ್ಧ ಹಕ್ಕುಗಳಿಗಾಗಿ ಸಹಿ ಸಂಗ್ರಹ ನವೆಂಬರ್ 10ಕ್ಕೆ ಸಹಿಯನ್ನ ದೆಹಲಿಗೆ ರವಾನೆ ಮಾಡ್ತೇವೆ. ಕಳ್ಳರ ಕೋಟೆಯನ್ನ ಮುಚ್ಚಿಸಲಿದ್ದೇವೆ ಎಂದಿರುವಂತಹ ಸಿಎಂ ಸಿದ್ದರಾಮಯ್ಯ. ಎಸ್ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ ಬಿಜೆಪಿಯವರ ವಿರುದ್ಧವಾಗಿ. ಸುಳ್ಳೇ ಬಿಜೆಪಿಯವರ ಮನೆದೇವರಾಗಿದೆ, ಮತಗಳ್ಳತನ ಮಾಡುವಲ್ಲಿ ನಿಸ್ಸೀಮರಾಗಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ರು. ಏನ್ ಹೇಳಿದ್ರು ಅಂತ ಮೊದಲು ಕೇಳ್ಕೊಂಡ್ ಬಂದ್ಬಿಡೋಣ. ನಾವು ಭಾರತೀಯ ಜನತಾ ಪಕ್ಷವನ್ನ ಸುಳ್ಳಿನ ಸರದಾರ ಅಂತೇಳಿ ನಾವು ಕರೀತಾ ಇದ್ವಿ. ಬರೀ ಅವರು ಸುಳ್ಳಿನ ಸರದಾರ ಅಷ್ಟೇ ಅಲ್ಲ, ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಇದ್ವಿ. ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಅವರು ಮತಗಳ್ಳತನ ಮಾಡೋದ್ರಲ್ಲೂ ಕೂಡ ನಿಶ್ಚೀಮರು ಅಂತಕ್ಕಂಥದನ್ನ ಸಾಬೀತು ಮಾಡಿದ್ದಾರೆ. ಮತ ಕದಿಯದೇ ಅವರ ಕಸುಬು. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳ್ಳತನ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಭಾರತೀಯ ಜನತಾ ಪಕ್ಷವನ್ನ ಸುಳ್ಳಿನ ಸರದಾರ ಅಂತೇಳಿ ನಾವು ಕರೀತಾ ಇದ್ವಿ. ಅಂದ್ರೆ ಹೇಳ್ತಾ ಇರೋದೇನು ಅಂತಂದ್ರೆ, ರಾಜ್ಯದಲ್ಲಿ ನಡೀತಿರುವಂತಹ ಮತಗಳ್ಳತನದ ದಾಖಲೆಯನ್ನ, ಮತಗಳ್ಳತನದ ವ್ಯವಸ್ಥಿತ ಷಡ್ಯಂತ್ರ ಮತ್ತು ವ್ಯವಸ್ಥಿತ ಕಾರ್ಯತಂತ್ರದ ದಾಖಲೆಗಳನ್ನ ಮಾತನಾಡಿ ವಿವರಿಸಿರುವಂಥದ್ದು ಸಿದ್ದರಾಮಯ್ಯ ಅವರು. ಬಿಜೆಪಿಯವರು ಹಲವಾರು ಸುಳ್ಳುಗಳಲ್ಲಿ ಮಾತ್ರವಲ್ಲದೆ ಮತಗಳ್ಳತನದಲ್ಲೂ ಕೂಡ ನಿಸ್ಸೀಮರಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ. ನಾವು ಇದನ್ನ ಸಹಿಸೋದಿಲ್ಲ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯವನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತೇವೆ. ಬಿಜೆಪಿ ಮತಗಳ್ಳತನದ ಮೂಲಕ ಅನೇಕ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದಿರುವುದು ಇದರಿಂದ ಗೊತ್ತಾಗುತ್ತೆ. ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ನಿರಂತರವಾಗಿ ಅಧ್ಯಯನ ಮಾಡಿದ್ದಾರೆ. ತಪಾಸಣೆ ಬಳಿಕ ದಾಖಲೆ ಸಮೇತ ಮತಗಳ್ಳತನವನ್ನ ದೇಶದ ಜನರ ಮುಂದೆ ತೋರಿಸಿರುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.